ಕಠೋರವಾದಂಥ ಫೋನ್ ಬಂತು. ಈ ಏತ ನೀರಾವರಿಯನ್ನು ನಾವು ಹಿಂದೆ ಜನಪರವಾದಂಥ ಹೋರಾಟ ಏನು ಹಿರಿಯ ನಾಗರಿಕರ ವೇದಿಕೆ ಮಾಡ್ತಿದ್ದು ಒಂದು ಸತ್ಯಮಂಗಲ ಕೆರೆ ಜೀವಂತವಾಗಿರಬೇಕು ಮತ್ತು ಚನ್ನಪಟ್ಟಣ ಕೆರೆಗೆ ಉಳಿದಿರ್ತಕ್ಕಂಥ ಕೆರೆಗೆ ಈ ಎರಡೂ ಕೆರೆಗಳಿಗೆ ನೀರನ್ನು ತುಂಬಿಸ್ತಕ್ಕಂಥ ಒಂದು ಯೋಜನೆಗೆ ನಾವು ಹೋರಾಟ ಮಾಡಿ ಅದನ್ನು ಮಂಜೂರು ಮಾಡಿಸಿದ್ದು. ಸುಮಾರು 7-8 ವರ್ಷದಿಂದ ಆ ನೀರನ್ನು ಆ ಕೆರೆಗಳಿಗೆ ತರಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಸಂದರ್ಭ ಬಂದಿದೆ. ಇದನ್ನು ಏನಾದರೂ ಮಾಡಿ ಈ ಸಾರಿಲಾದ್ರೂ ಹೆಚ್ಚಿ ತುಂಬಿದೆ. ನೀರು ಹಿಂದಿನ ಕೆರೆ ಏತ ನೀರಾವರಿಗೆ ಬಂದು ತಲುಪಿದೆ. ಇಲ್ಲಿಂದ ಸತ್ಯಮಂಗಲ ಕೆರೆಗೆ ಮತ್ತು ಚನ್ನಪಟ್ಟಣ ಕೆರೆಗೆ ನೀರನ್ನು ನೀವು ಬಿಡಿಸಿದ್ರೆ ನಿಜವಾಗ್ಲೂ ಈ ಸರಿ ಹಾಸನಕ್ಕೂ ಬರ ಬಂದಿದೆ ಕುಡಿಯೋ ನೀರಿಗೆ. ಈ ಕೆರೆಗಳು ಎರಡು ತುಂಬಿದರೆ ಹಾಸನ ನಗರ ನೆಮ್ಮದಿಯಾಗಿ ಆ ಭಾಗದಲ್ಲಿ ಬೋರ್ವೆಲ್ಗಳು ಓಡಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ಇದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಗಮನ ಹರಿಸಬೇಕು. ಇದು ಇಂಥ ಒಂದು ಸ್ಥಿತಿನಲ್ಲಿ ನಾವು ಇದ್ದೀವಿ, ನಮಗೆ ಭಾಳ ನೋವಾಗಿದೆ ಅಂತಕ್ಕಂಥದ್ದನ್ನು ಭಾಳ ನಮ್ಮ ಹೆಸರನ್ನ ಪ್ರಕಟ ಮಾಡಬೇಡಿ, ನಮ್ಗೆ ಹೇಳ್ಕೊಂಡು ನಾಚಿಕೆ ಆಗಿದೆ, ನಾವು ಹೇಳ್ಬೇಡಿ ಅಂತೇಳಿ ನನಗೆ ಫೋನ್ ಮಾಡಿ ಒತ್ತಾಯ ಮಾಡಿದರು. ನನಗೇನು ಗೊತ್ತಿಲ್ವಲ್ರಿ ಫೋನ್ ಮಾಡ್ತೀನಿ ಅಂತ ಅಂದೆ ನಾನು. ಆವಾಗ ನಾನು ಇಲಾಖೆಯ ಇಂಜಿನಿಯರ್ಗಳನ್ನ ಸಂಪರ್ಕ ಮಾಡಿದೆ. ಅವರು ಎಲ್ಲ ಡೀಟೇಲ್ಸನ್ನು ಕೊಟ್ಟರು. ಸರ್, ಕೆಲಸ ಎಲ್ಲ ಪೂರ್ಣಗೊಂಡಿದೆ, ಕೇವಲ 42 ಮೀಟ್ರ್ 40 ಮೀಟ್ರ್ ಒಂದು ಪೈಪ್ಲೈನ್ ಅಳವಡಿಸ್ಬೇಕು. ಅದನ್ನು ಅಳವಡಿಸಿದರೆ ನೀರು ಅಲ್ಲಿಗೆ ಏತ ನೀರಾವರಿ ಮುಖಾಂತರ ಎತ್ತಬಹುದು. ಪಂಪ್ ಸೆಟ್ ಮುಖಾಂತರ ಎರಡೂ ಕೆರೆಗೆ ಹೊಡಿಲಿಕ್ಕೆ ಪೈಪ್ಲೈನು ಎಲ್ಲವೂ ಆಗಿದೆ. ಇದನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನು ಅವರು ಹೇಳಿದರು. ಅದಕ್ಕೆ ನಾನು ಅವ್ರಿಗೆ ಮತ್ತೆ ಹಿಂಗಾಗಿದೆಯಂತ್ರಿ, ಇನ್ನು ಆಗುತ್ತೆ ಸರ್. ಇಲ್ಲ ಸರ್, ಅದು ಇವ್ರು ಕೊಡೋಕ್ಕಾಗಲ್ಲ, ಅವ್ರು ಬಂದು ಪೈಪ್ಲೈನ್ ತೆಗೆದು ಕೊಡಲ್ಲ, ಇದಾಗಲ್ಲ ಸರ್, ಇದು ಭಾಳ ದಿವಸದಿಂದ ನಾವು ನೋಡ್ತಾ ಇದ್ದೀವಿ ಅಂತೇಳಿ ಅವರು ಹೇಳಿದರು. ಆವಾಗ ನಾನು SLO ಅವರಿಗೆ TC ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದೆ. ಆಮೇಲೆ SLO ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದೆ. SLO ಅವ್ರು ಏನು ಹೇಳಿದರು, ನಮ್ಮ ಹತ್ರ ದುಡ್ಡಿದೆ, ಆದರೆ ಆ ದುಡ್ಡು ಇದಕ್ಕೋಸ್ಕರ ಬಂದಿರತಕ್ಕಂಥದ್ದಲ್ಲ, ಅದನ್ನು ಡಿವಿಯೇಟ್ ಮಾಡಲಿಕ್ಕೆ ಅದನ್ನು ದುಡ್ಡನ್ನು ಮಂಜೂರು ಮಾಡಿಕೊಟ್ರೆ ಎಷ್ಟು ಅಂದರೆ 39 ಲಕ್ಷ ಅಂದರು. ಆ ಕೂಡಲೇ ನಾನು MD ಅವರಿಗೆ ಮಾತಾಡಿ ಆ 39 ಲಕ್ಷ ರೂಪಾಯಿನ ಬಿಡುಗಡೆ ಮಾಡಿ ಇವರು ಆ ರೈತರಿಗೆ DDನ ತಗೊಂಡು ಬರಬೇಕು, ಇಲ್ಲಿ ಅವ್ರಿಗೆ ಕೈಗೆ ಹಸ್ತಾಂತರ ಮಾಡಬೇಕು. ಆಗಲೇ ಇಂಜಿನಿಯರ್ಗಳಿಗೂ ಹೇಳಿದೆ, ಕಾಂಟ್ರಾಕ್ಟರ್ ಯಾರು ಇದ್ದಾರೆ ನೀವಾ ನೋಡ್ರಿ ಇವ್ರೆ, ಇದು ಭಾಳ ಪ್ರೆಸ್ಟೀಜಿಯಸ್ ಇದೆ, ನೀವು ತಡ ಮಾಡೋಕ್ಕೆ ಹೋಗಬೇಡಿ. ಈಗ ರೈತರಿಗೆ ನಾವು ಅವ್ರಿಗೆ ಕೊಡಬೇಕಾದಂಥ ಹಣವನ್ನು ನಾವು ಕೊಡ್ತೀವಿ, ಚೆಕ್ ಕೊಡ್ತೀವಿ, ನಾವು ಹಣನ ತಲುಪಿಸ್ತೀವಿ. ನೀವು ಇವತ್ತು ಸಾಯಂಕಾಲದೊಳಗಡೆ 50 ಮೀಟ್ರ್ ಲೈನ್ನ ಹಾಕಬೇಕು. ನಿಮ್ಗೆ ಏನೇನು ಇಂಜಿನಿಯರಿಂಗ್ ಕೆಲಸ ಇದೆ ಅದೆಲ್ಲ ಮುಗಿಸಿ 2 ದಿವಸದೊಳಗೆ ನೀರನ್ನು ಎತ್ತಬೇಕು. ಗೊತ್ತಾಯ್ತಾ? ಸುಮ್ಮನೆ ಇವರು ಬಂದು ಏನೋ ಇಲ್ಲಿ ಮಾಡೋದ್ರಪ್ಪ ಅನ್ನೋ ಕೆಟ್ಟ ಹೆಸರು ಬರೋದು ಬೇಡ. ನಾವು ಶಾಸಕರು ಇಬ್ಬರು ಬಂದಿದ್ದೀವಿ, ನಮ್ಮ ಮುಖಂಡರುಗಳು, ಈ ಭಾಗದ ಎಲ್ಲ ರೈತರು ಬಂದಿದ್ದಾರೆ. ಇವು ಇಂಥವು ಆಗಬೇಕು. ಯಾಕೆ ನಾನು ಈ ಮಾತನ್ನು ಇಷ್ಟು ಸೀರಿಯಸ್ ಆಗಿ ತಗೊಂಡೆ ಅಂದರೆ, ಎತ್ತಿನೊಳೆ ತಗೊಬಂದು 24,000 ಕೋಟಿ ದುಡ್ಡು ಖರ್ಚು ಮಾಡಿ 3 ವರ್ಷ ಆಯಿತು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲ ಬಂದು ಉದ್ಘಾಟನೆ ಮಾಡಿ, ಆದರೆ ಕೇವಲ ಒಂದು 1,500 ಮೀಟ್ರು ಪೈಪ್ ಇದಕ್ಕೆ ಅವ್ರ ಜಮೀನಲ್ಲ, ಅದು ಇವ್ರದಾದ್ರೂ ಸ್ವಂತ ಜಮೀನು, ಅವ್ರ ಜಮೀನೇ ಅಲ್ಲ, ಸರ್ಕಾರಿ ಇದು
ಅಲ್ಲ ಗೋಮಾಳು ಅಲ್ಲ ರೀ, ಅರಣ್ಯ. ಆ ಅರಣ್ಯಕ್ಕೆ ಪರಿಹಾರ ಕೊಡಬೇಕು ಅಂತ ಬಂಡ್ ಬಿದ್ದು ಕೂತ್ಕೊಂಡ್ರು. ಅದಕ್ಕೆ ಹೋಗಿ ಆಯ್ತು ದಯಾಮಯ ಅಂತ ಹೇಳಿ 28 ಕೋಟಿ ರೂಪಾಯಿ ದುಡ್ಡನ್ನ ಮಂಜೂರು ಮಾಡಿಸಿ ಇವತ್ತು SLO ಅಕೌಂಟಲ್ಲಿ ಇಟ್ಟಿದ್ದೀವಿ. ಆ ದುಡ್ಡನ್ನ ತಗೊಂಡು ಜಮೀನು ಬಿಟ್ಕೊಡಿ ಅಂತಂದ್ರೆ 3 ವರ್ಷದಿಂದ ಹೋಗಿ ಬಲ್ಲಾಳ್ ಸಮುದ್ರ ಸೇರ್ತಾ ಇದ್ದೀವಿ.